ವೀಕ್ಷಕರೇ, ಈ ಮುದ್ದಾದ ಪಾಪು ಕೋತಿ ಮರಿನ ನೋಡಿ. ಆ ಗೊಂಬೆನ ಹಿಡ್ಕೊಂಡು ಎಷ್ಟು ಮುದ್ದು ಮುದ್ದಾಗಿ ಆಚೆ ಈಚೆ ಓಡಾಡ್ತಾ ಇದೆ ಅಲ್ವಾ? ಆದರೆ ಈ ಮುದ್ದಾದ ದೃಶ್ಯದ ಹಿಂದೆ ಕರುಳು ಹಿಂಡುವ ಕಥೆಯೊಂದಿದೆ. 2025ರ ಜುಲೈ ತಿಂಗಳು ಜಪಾನ್ನ ಇಚಿಕಾವಾ ಮೃಗಾಲಯದಲ್ಲಿ ಒಂದು ಪುಟಾಣಿ ಕೋತಿ ಮರಿಯ ಜನನವಾಯಿತು. ಅದಕ್ಕೆ ಪಂಚ್ ಎಂದು ಮುದ್ದಾದ ಹೆಸರಿಡುತ್ತಾರೆ. ಜನನವಾದ ಕ್ಷಣದಿಂದಲೇ ಅವನ ಬದುಕು ಪರೀಕ್ಷೆಯಾಗಿ ಬಿಟ್ಟಿತು. ಆ ಪುಟ್ಟ ಮಗುವಿಗೆ ಬೇಕಿದ್ದದ್ದು ತಾಯಿಯ ಬೆಚ್ಚಗಿನ ಮಡಿಲು ಮತ್ತು ಅವಳ ಪ್ರೀತಿ. ಆದರೆ ಆ ತಾಯಿಯೇ ಅವನನ್ನ ಬೇಡ ಎಂದು ದೂರ ತಳ್ತಾಳೆ. ಅದನ್ನ ಹತ್ತಿರಕ್ಕೂ ಸೇರಿಸ್ಕೊಳ್ಳಲ್ಲ. ಇದಕ್ಕೆ ಕಾರಣ, ಮೊದಲ ಬಾರಿ ಮಗುವಿಗೆ ಜನನ ನೀಡಿದ ಕೋತಿಗಳಿಗೆ ಈ ಸಮಸ್ಯೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಈ ಪಂಚ್ ಕೂಡ ಮೊದಲ ಮಗನಾಗಿದ್ದನು. ಆದರೆ ಆ ಪುಟಾಣಿ ಕ್ಷಣ ಕ್ಷಣವೂ ತಾಯಿಯ ಪ್ರೀತಿಗಾಗಿ ಹಂಬಲಿಸುತ್ತಿತ್ತು. ಆ ಚಿಕ್ಕ ಕಣ್ಣುಗಳು ತಾಯಿಯನ್ನ ಹುಡುಕುತ್ತಿದ್ದವು. ಆದರೆ ತಾಯಿಗೆ ಮಾತ್ರ ಆ ಮಗು ಬೇಡವೇ ಆಗಿತ್ತು. ಮೃಗಾಲಯದ ಸಿಬ್ಬಂದಿಗಳು ಅವನನ್ನು ಕಾಪಾಡಿದರು, ಅವನಿಗೆ ಹಾಲು ಕೊಟ್ಟರು, ಅವನನ್ನು ಮುದ್ದಾಡಿದರು, ಅವನನ್ನು ಬೆಳೆಸಿದರು. ಆದರೆ ತಾಯಿಯ ಸ್ಥಾನವನ್ನು ತುಂಬಬಲ್ಲರಾ? ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಅವನ ಹೃದಯದಲ್ಲಿ ಉಳಿದ ಖಾಲಿತನವನ್ನು ಭರಿಸಲು ಮೃಗಾಲಯದವರು ಒಂದು ಪ್ಲಾನ್ ಮಾಡ್ತಾರೆ. ಅವನಿಗೆ 4-5 ಆಟಿಕೆಗಳನ್ನ ತಂದು ಅವನ ಎದುರಿಗೆ ಇಡುತ್ತಾರೆ. ಅದರಲ್ಲಿ ಒಂದು ಕಿತ್ತಳೆ ಬಣ್ಣದ ಒರಾಂಗುಟಾನ್ ಗೊಂಬೆ ಕೂಡ ಇದ್ದಿತ್ತು. ಅದನ್ನ ನೋಡಿ ಆಶ್ಚರ್ಯಚಕಿತನಾದ ಪಂಚ್ ಮೊದಲ ಬಾರಿಗೆ ಆ ಗೊಂಬೆಯನ್ನು ಸ್ಪರ್ಶಿಸುತ್ತಾನೆ. ಆತನಿಗೆ ಅದೇನು ರೋಮಾಂಚನಕಾರಿ ಅನುಭವವಾಗುತ್ತದೆ. ಆ ಗೊಂಬೆಯನ್ನು ಮೊದಲ ಬಾರಿಗೆ ತಬ್ಬಿಕೊಳ್ಳುತ್ತಾನೆ. ಆ ಗೊಂಬೆಯ ಬೆಚ್ಚಗಿನ ಸ್ಪರ್ಶ ಆತನಿಗೆ ಆತನ ತಾಯಿಯನ್ನೇ ತಬ್ಬಿಕೊಂಡಷ್ಟು ಖುಷಿಯಾಗುತ್ತದೆ. ಆ ದಿನದಿಂದ ಆ ಗೊಂಬೆಯೇ ಅವನ ಜಗತ್ತಾಗುತ್ತದೆ. ಅವನು ನಿದ್ರಿಸುವಾಗ ಅದನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಅವನು ನಡೆಯುವಾಗ ಅದನ್ನು ಕೈಯಲ್ಲಿ ಹಿಡಿದುಕೊಂಡಿರುತ್ತಾನೆ. ಭಯವಾದಾಗ, ಗಾಬರಿಯಾದಾಗ ಅವನು ಅದನ್ನೇ ತನ್ನ ಹೃದಯಕ್ಕೆ ತಾಕುವಂತೆ ಅಪ್ಪಿಕೊಳ್ಳುತ್ತಾನೆ. ಇತರೆ ಕೋತಿಗಳು ಅವನತ್ತ ಬಂದರೆ ಅವನು ಗೊಂಬೆಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವನಿಗೆ ಆ ಗೊಂಬೆ ತನ್ನನ್ನು ಕಾಪಾಡುತ್ತದೆ ಎಂಬ ಬಲವಾದ ನಂಬಿಕೆ. ಅದು ಅವನಿಗೆ ಕೇವಲ ಆಟಿಕೆಯಲ್ಲ, ಅದು ಅವನ ಕವಚ, ಅವನ ರಕ್ಷಣೆ, ಅವನ ತಾಯಿ, ಅವನ ಪ್ರಪಂಚವಾಗಿತ್ತು. ಮಾನವರಂತೆ ವಾನರಗಳಿಗೂ ಪ್ರೀತಿ ಬೇಕು, ಒಂದು ಬೆಚ್ಚಗಿನ ಸ್ಪರ್ಶ ಬೇಕು, ಒಂದು ಭಾವನಾತ್ಮಕ ಬಂಧ ಬದುಕಲು ಅವಶ್ಯಕ. ತಾಯಿ ಇಲ್ಲದಾಗ ಹೃದಯ ಯಾರನ್ನಾದರೂ ಹುಡುಕುತ್ತದೆ. ಪಂಚ್ಗೆ ಆ ಹುಡುಕಾಟದ ಅಂತ್ಯ ಒಂದು ಮಾತೇ ಆಡದ, ಭಾವನೆಗಳೇ ಇಲ್ಲದ ಮೌನ ಗೊಂಬೆ. ಆದರೆ ಆ ಗೊಂಬೆ ಆತನಿಗೆ ಎಲ್ಲಾ ಭಾವನೆಗಳ ಆಗರವೇ ಆಗಿತ್ತು. ಮೃಗಾಲಯದ ಸಿಬ್ಬಂದಿಗಳು ಅವನನ್ನು ನಿಧಾನವಾಗಿ ಇತರ ಕೋತಿಗಳ ಜೊತೆ ಸೇರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಆದರೂ ಅವನು ಇನ್ನೂ ತನ್ನ ಗೊಂಬೆಯನ್ನು ಬಿಡುವುದಿಲ್ಲ. ಏಕೆಂದರೆ ಅವನಿಗೆ ಅದು ಕೇವಲ ಬಟ್ಟೆ ಮತ್ತು ಹತ್ತಿಯ ತುಂಡು ಅಲ್ಲ, ಅದು ಅವನಿಗೆ ಸಿಗದ ಅಪ್ಪುಗೆಯ ಸ್ಮರಣೆ. ಪಂಚ್ ತನ್ನ ತಾಯಿಯ ಮಡಿಲಿನ ಉಷ್ಣತೆಯನ್ನು ಎಂದಿಗೂ ಅರಿಯಲಿಲ್ಲ. ಆದರೆ ಎಂದಿಗೂ ಬಿಟ್ಟು ಹೋಗದ ಒಂದು ಗೊಂಬೆಯಲ್ಲಿ ಅವನು ತನ್ನ ಮನೆ ಕಂಡುಕೊಂಡನು. ಭಯಾನಕವಾದ ಈ ಲೋಕದಲ್ಲಿ ಒಂದು ಗೊಂಬೆಯೇ ಅವನ ಆಶ್ರಯವಾಯಿತು. ಆ ಗೊಂಬೆ ನಕಲಿ ಇರಬಹುದು, ಆದರೆ ಆ ಚಿಕ್ಕ ಹೃದಯದ ನೋವು ಸಂಪೂರ್ಣ ನಿಜ. ಆ ನೋವಿಗೆ ಸ್ಪಂದಿಸಿದ್ದು ಆ ಬೊಂಬೆ ಅನ್ನೋದು ಅಷ್ಟೇ ಸತ್ಯ. ಪಂಚ್ಗೆ ಮುಂದಿನ ದಿನಗಳಲ್ಲಿ ತಾಯಿಯ ಪ್ರೀತಿ ಮತ್ತೆ ಸಿಗಲಿ ಅನ್ನುವುದೇ ನಮ್ಮ ಆಶಯ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಷಯದ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.